7ನೇ ಕ್ಲಾಸ್ ವಿದ್ಯಾರ್ಥಿ ಮೇಲೆ ಶಾಲೆಯ ಪ್ರಿನ್ಸಿಪಾಲ್ ಹಾಗೂ ಅವರ ಪತ್ನಿ ಹಿಗ್ಗಾಮುಗ್ಗ ವಿದ್ಯಾರ್ಥಿ ಮೇಲೆ ಹಲ್ಲೆಗೈದಿದ್ದಾರೆ ಎಂದು ವಿದ್ಯಾರ್ಥಿನಿಯ ಪಾಲಕರು ಆರೋಪ ಮಾಡುತ್ತಿದ್ದಾರೆ. ಎಸ್ ವೀಕ್ಷಕರ, ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಜೈನಾಪುರ ಗ್ರಾಮದ ದೇಸಾಯಿ ನ್ಯೂ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲೆಯ ಪ್ರಿನ್ಸಿಪಾಲ್ ಶಿವಾನಂದ್ ಹಾಗೂ ಆತನ ಪತ್ನಿ ಇಬ್ಬರು ಸೇರಿಕೊಂಡು ವಿದ್ಯಾರ್ಥಿನಿಯನ್ನ ರೂಮ್ನಲ್ಲಿ ಕಟ್ಟಿ ಹಾಕಿ ತಲೆ ಕಾಲಿಗೆ ರಕ್ತ ಬರುವಂತೆ ಹಾಗೂ ಮೈ ಮೇಲೆ ಬಾಸುಂಡೆ ಬರುವಂತೆ ಕಟ್ಟಿಗೆಯಿಂದ ಮತ್ತು ಬೆಲ್ಟ್ ನಿಂದ ಹಿಗ್ಗಾಮುಗ್ಗವಾಗಿ ಹಲ್ಲೆ ಮಾಡಿದ್ದಾರೆ. ಇದೀಗ ವಿದ್ಯಾರ್ಥಿನಿ ನಡೆದಾಡಲು ಬರದಂತ ಸ್ಥಿತಿ ಇದೆ. ಶಾಲೆಯ ಪ್ರಿನ್ಸಿಪಾಲ್ ಹಾಗೂ ಅವರ ಪತ್ನಿ ಮೇಲೆ ನಾವು ಸಂಬಂಧಿಸಿದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ. ಶಾಲೆಯ ಪ್ರಿನ್ಸಿಪಾಲ್ ಹಾಗೂ ಅವರ ಪತ್ನಿ ಮನುಷ್ಯರು ಅಥವಾ ರಾಕ್ಷಸರು ಅನ್ನೋದು ತಿಳಿತಾ ಇಲ್ಲ. ಭೀಮ್ ಆರ್ಮಿ ಸಂಘಟನೆಯ ವಿಜಯಪುರ ಜಿಲ್ಲಾಧ್ಯಕ್ಷ ಮಾರುತಿ ಕುದುರೆ ನಮ್ಮ ಸಂಘಟನೆಯ ಬೆಂಬಲ ವಿದ್ಯಾರ್ಥಿನಿಗಿದೆ. ಯಾವ ಕಾರಣಕ್ಕಾಗಿ ಈ ರೀತಿಯ ಹಲ್ಲೆ ಮಾಡಿದ್ದಾರೆ? ಈ ತರ ಬಾಲಕನ ಮೇಲೆ ಹಲ್ಲೆ ಮಾಡಿರುವುದು ನಾಚಿಕೆಯೇಡ ಸಂಗತಿ ಅಂತ ವಿದ್ಯಾರ್ಥಿ ಪಾಲಕ ಪೋಷಕರಿಗೆ ನಮ್ಮ ಸಂಘಟನೆ ಸಂಪೂರ್ಣ ಬೆಂಬಲ ಇದೆ. ಹಲ್ಲೆ ಮಾಡಿದ ಶಿಕ್ಷಕನ ಮೇಲೆ ಕಾನೂನು ಕ್ರಮ ಕೈಗೊಂಡು ಶಾಲೆ ಪರವಾನಗಿಯನ್ನ ರದ್ದುಪಡಿಸಬೇಕೆಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಹಲ್ಲೆಗೆ ಒಳಗಾದ ವಿದ್ಯಾರ್ಥಿ ಪಾಲಕ ಪೋಷಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಟ್ಯೂಷನ್ ಜೈನಾಪುರ ದೇಸಾಯಿ ಸ್ಕೂಲ್ಗೆ ಹಾಕಿದ್ದೇವೆ ಸರ್. ನಾವು 2 ತಿಂಗಳು ಸಂಬಾರ ಅಂತ ಹೇಳಿ ಅವ್ರು ನಾಳೆಗೆ 2 ದಿನ ಆಕತಿ ಸರ್ ಬಿಟ್ಟು ಬಂದು ನಾವು ಆಗ್ಲಿ ಹುಡುಗಿಗೆ 2-3 ದಿನ ಆಯ್ತು ಸರ್. ಬಾಸುನ್ ಬರಂಗ್ ಹೊಡ್ದಾರ ಸರ್. ಈಗ ತಲೆ ಹೊಡೆದೈತಿ ಮತ್ತು ಕಾಲಿಗೆ ಬೆಲ್ಟ್ ತೊಗೊಂಡು ಹೊಡ್ದಾರ ಸರ್. ಮೈಯೆಲ್ಲ ಹಸಿರಾಗೈತಿ. ನಮ್ಗೆ ಅದು ಯಾವ್ದು ಸುದ್ದಿನೇ ಹೇಳಿಲ್ರಿ ಸರ್. ಹೊಡೆದಿದ್ದು ಇಷ್ಟೆಲ್ಲ ಆಗಿದ್ದು. ಈಗ ಅವ್ರು ಮತ್ತೊಬ್ರ ಕಡೆ ಫೋನ್ ಹಚ್ಚಿ ಹೇಳಿದಾಗ ಗೊತ್ತಾಗೈತಿ ಸರ್. ನಮ್ಗೆ ಇಲ್ಲ ನಿಮ್ಗೆ ಆ ಡೇಟಾ ಹೊಡೆದ ಅಂತ ಹೇಳಿ ಸಾಲ ಪ್ರಿನ್ಸಿಪಲ್ ಅವ್ರು ಏನೋ ಫೋನ್ ಮಾಡಿ ಹೇಳಿದ್ರಲ್ಲ? ಹೇಳ್ಯಾರಿ ಸರ್. ಅಂದ್ರೆ ನಾವೇಂದ್ರಿ ಹೆಂಗದ ಅಂತ ಕೇಳಕ್ ಫೋನ್ ಹಚ್ಚಿದ್ದೇವ್ರಿ. ಇಲ್ರಿ ಅವ ಬಸ್ ಹಿಡ್ಕೊಂಡು ಹೋಗಕ್ ತಯಾರಾಗಿದ್ನು. ಅದಕ್ಕೆ ನಾವು ಕರ್ಕೊಂಬಂದ್ ಕೈಕಾಲ್ ಕಟ್ಟಿ ಒಂದ್ 2 ಡೇಟಾ ಹೊಡೆದೇವತ್ತಂದ್ರಿ ಅವರು. 2 ಡೇಟಾ ಹೊಡೆದ್ರ ಸುಮ್ಮದ್ರಿ ಸರ್. ನಾವು ಇಷ್ಟೆಲ್ಲ ಆಗೈತೆ ನಮ್ಗೆ ಗೊತ್ತಿದ್ದಿಲ್ರಿ. ಅವರು ನೀವು ಹೊಡಿ ನಮ್ಮ ಹುಡುಗ ಹೊರಟದನ್ನ ಸ್ವಲ್ಪ ಹೊಡೆದ್ ಬುದ್ಧಿ ಕಲಿಸ್ರಿ. ಪನಿಷ್ಮೆಂಟ್ ಕೊಡೋದ್ ಹೇಳಿರಿ ಸರ್. ಪನಿಷ್ಮೆಂಟ್ ಕೊಡಂದ್ರೆ ಹಿಂಗ್ ಸಾಯೋ ಹಂಗ್ ಪನಿಷ್ಮೆಂಟ್ ಕೊಡ ಅಂದಿಲ್ರಿ ನಾವು. 1-2 ಡೇಟಾ ಹೊಡಿರಿ ಸರ್. ಅಂದ್ರೆ ಅಂಜಿಕೆ ಇಟ್ರೆ ಅವ್ ಕಲಿತಾನ ಅಂತ ಹೇಳಿ ಅಂದಿದ್ದೀನ್ರಿ ಸರ್ ನಾನು. ಅದ್ ಹಿಂಗ್ ಬೆಲ್ಟ್ ತಗೊಂಡು ರಾಡ್ ತಗೊಂಡು ಬಡಗಿ ಹೊಡಿ ಅಂತ ಹೇಳಿಲ್ರಿ ಸರ್ ನಾವು. ಈ ಮುಂದಿನ ವಿಚಾರ ಏನು ಮೇಡಮ್ ನಮ್ದು? ಸರ್ ಕಂಪ್ಲೇಂಟ್ ಮಾಡ್ಯಾವಲ್ರಿ ಸರ್. ನಾವು ಕಂಪ್ಲೇಂಟ್ ಮಾಡ್ತಾರೆ ಸರ್. ಅಲ್ರಿ ನಮ್ಮ ಹುಡುಗ ಮತ್ತು ಹಂಗೆ ಮಾಡ್ಕೊತ ಕುಂತೀವಿ ಸರ್. ಅವ್ರು ಏನಂತಾರೆ ಸರ್ ಮೇಡಮ್ ಪ್ರಿನ್ಸಿಪಲ್ರು? ಅವರು ಹುಡುಗನ ತಾಯಿ ತಂದಿದ್ದು ಏನಿಲ್ಲ, ಇವ್ರು ಆ ಸಂಘಟನೆಯವರು ಈ ಸಂಘಟನೆಯವರು ಅವ್ರು ಇದು ಮಾಡಿದ್ರು. ಹುಡುಗನ ತಾಯಿ ತಂದಿದ್ದು ಏನು ಕಂಪ್ಲೇಂಟ್ಸ್ ಇಲ್ಲ ಅವರು ಸಾಲ ಪ್ರಿನ್ಸಿಪಾಲ್ ಹೇಳ್ತಾರೆ. ಸಂಘಟನೆ ಸರ್ ಅವ ಹೋಗಿ ಅವ್ರು ಅಲ್ಲಿ ಕುಂತಿದ್ದನ್ರಿ ಸರ್. ಅವ್ರು ನೋಡ್ಯಾರ್ರಿ ಅವನ ಪರಿಸ್ಥಿತಿ ನೋಡಿ ಅವರೆಲ್ಲ ಬಂದಾರ ಸರ್. ಅದಕ್ಕೆ ನಾವು ನಮಗೆ ಗೊತ್ತಿದ್ದಿಲ್ಲ ಸರ್. ಅವ್ನು ನೋಡಿದ್ದೆ ಅಲ್ರಿ. ನಾವು ಅವ್ನ ಪರಿಸ್ಥಿತಿ ಗೊತ್ತಿದ್ದಿಲ್ರಿ. ನಾವು ಕನ್ನಡ ನೋಡಿದಿಲ್ಲ ಸರ್. ಅದಕ್ಕೆ ನಾವು ಕಂಪ್ಲೇಂಟ್ ಕೊಡಕ್ಕೆ ಒಪ್ಕೊಂಡೇವ್ರಿ. ಏನಾಗೈತೆ ಮೇಡಮ್ ಮಗ ಕೈ? ಅದು ತಲೆ ಹೊಡೆದೈತ್ರಿ ಸರ್. ಬೆಲ್ಟ್ ತೊಗೊಂಡು ಹೊಡೆದಾರತ್ರಿ. ಎಲ್ಲ ಹಸಿರಾಗೈತ್ರಿ ಸರ್. ತೊಡಿ ಎಲ್ಲ ಇದಾಗೈತಿ. ಕೈ ಎತ್ತಕ್ಕೆ ಬರೋದಾಗೈತಿ. ಭುಜನ್ ಹೋಗೈತಿ. ಸಿಟಿ ಸ್ಕ್ಯಾನ್ ಮಾಡ್ತಾರೆ. ಮೈಯಲ್ಲಿ ಭಾರ ಫುಲ್ ಹಸಿರಾಗೈತಿ ಸರ್. 2 ಡೇಟಾ ಹೊಡಿದಂದ್ರೆ ಹಿಂಗೆ ಹಸಿರಾಗಂಗೆ ಹೊಡ್ಯಂಗಿಲ್ಲ ಸರ್. ಯಾರೋ ಅಲ್ರಿ ಸುಮ್ಮನೆ ಒಂದು ಡೇಟಾ ಹೊಡೆದು ಗಪ್ ಹಾಕಾರ್ರಿ. ಇವ್ರು 2 ದಿನ ಏಕೋ ಹೊಡೆದಾರಂತ್ರಿ ಹುಡುಗಗ್ರಿ. ಮೇಡಮ್ ಯಾರ ಮೇಲೆ ಕಂಪ್ಲೇಂಟ್ ಮಾಡಕ್ಕೆ ಇದು ಮಾಡ್ತಿರ್ತಾವ? ಅದೇ ಸರ್ ಮೇಡಮ್ ಅಲ್ರಿ ಸರ್. ಹೊಡೆದವ್ರ ಅವರೇ ಅಲ್ರಿ ಸರ್. ಅವ್ರ ಮೇಲೆ ಸರ್. ತಮ್ಮ ಹೆಸರು ಮೇಡಮ್? ನನ್ನ ಕಾವ್ಯ ಪೂರ್ತಿ ಹೆಸರು? ಕಾವ್ಯ ಪ್ರಕಾಶ್ ಪತ್ತಾರ್. ಹಳ್ಳಿ ಬಳಿ ಬಿಸಿ ಕಟ್ಟಿ ಸಾಯಿ ಕಟ್ಟಿ ಗೊತ್ತಾಗಿದ್ದಿಲ್ಲ. ಶೋಷಾಲೆ ಜೊತೆ ಹೋಗಿ ಹಚ್ಚಿವಿ. ಏನಂತಾರೆ ಸಂಬಂಧ ಜಾಸ್ತಿ ಪ್ರೀತಿ ಸಂಬಂಧ ಹಚ್ಚಿವಿ. ಹಚ್ಚಿಗೆ ಕಟ್ಟಿದ್ದೀವಿ. ಮತ್ತು ಅಮ್ಮನಿಗೆ ಬರ್ತಿದ್ದು ಫೋನ್ ಹಚ್ಚಿದ್ದು ಮಾತಾಡ್ತಿದ್ದ. ಯಾರಿಲ್ಲ ಫೋನ್ ಹಚ್ಚಿದ್ದೇವೆ ನಮಗೆ. ಯಾವ ಹಚ್ಚಿ ಅವ್ರಿಗೆ ನಮ್ಮ ಕಾಕ ನಮ್ಮ ತಮ್ಮ ಹುಡುಗ ಹುಡುಗ ಹಚ್ಚಿ ಅಲ್ಲಿ ಬೆಚ್ಚಿ ಕಸ ಬರ್ತಿದ್ದೇವೆ. ಕೈ ಹಚ್ಚ ಔಷಧಿ ಕಸ ನಾವು ಕಸ ಈ ಬಂದು ಹಿಂಗಾಗಿದ್ದೀವಿ. ಯಾವ ಸ್ಕೂಲ್ ಬಿಟ್ಟಿದ್ರಿ? ಕಾಶಿಬಾಯಿ ಸ್ಕೂಲ್. ಯಾವ್ರೆ? ಜೈನಾಪುರ. ನಿಮ್ಮ ಹೆಸರೇ? ನನ್ನ ಹೆಸರು ಪ್ರಕಾಶ್. ಯಾವ್ರೆ? ನಮ್ದು ನಮಗೆ ನಾವು ಸಿದ್ಧಾರ್ಥಿದ್ದೇವೆ. 2 ದಿನ ಊರು ಹೋಗ್ತೀನಿ. ಜೈನಾಪುರ ಒಂದು ಘಟನೆ ನಡೆದೈತಿ. ಇಲ್ಲಿ ಏನಪ್ಪಾ ಅಂದ್ರೆ ರೀ, ಒಂದು ಸ್ಕೂಲ್ ಮಗ 8ನೇ ಆದಿತ್ಯ ಪತ್ತಾರ ಎಂಬ ಹುಡುಗ ಒಂದು ಬಬಲೇಶ್ವರ ಮತಕ್ಷೇತ್ರ ಇಲ್ಲಿ ಒಂದು ಜೈನಾಪುರ ಗ್ರಾಮದಾಗ ಒಂದು ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಐತಿ. ಅಲ್ಲಿ ಏನಪ್ಪಾ ಅಂದ್ರೆ ಹುಡುಗ ಏನು ಕೇಳೋಣ ಅಂದ್ರೆ ಅವ್ರಿಗೆ ಸರ್ಗೆ ಮತ್ತು ಟೀಚರ್ಸ್ರಿಗೆ
ಸರ್ ನಾ 2 ದಿವಸ ರೆಸಾರ್ಟ್ ಮ್ಯಾಗ ಹೋಗ್ಬಿಡ್ತೀನಿ ನನ್ನ ತಂದೆ ತಾಯಿ ಜೀವ ನೆನ್ಸಾಗುತ್ತೆ ಅದಕ್ಕೋಸ್ಕರ ನಾ ಮನೆಗೆ ಹೋಗ್ಬಿಡ್ತೀನಿ 2 ದಿನ ಅಂತ ಕೇಳಿ ಹೇಳೋದಕ್ಕೆ ಅವ್ರ ತಂದೆಗೆ ಫೋನ್ ಕರೆ ಮಾಡಿ ಹೇಳ್ಯಾನ ಅಪ್ಪ ನಾ ಬರತ್ತೀನಿ ಮನೆಗೆ ಅಂತಂದಕ್ಕೆ ಅವ್ರು ಏನಂದ್ರೆ ಆಯ್ತು ಬಾಬಾ ಅಂತ ಹೇಳ್ಯಾರ. ಈ ಹುಡುಗನವರು ಶಿಕ್ಷಕರು ಮತ್ತು ಅವ್ರ ಸಿಬ್ಬಂದಿಯವರು ಏನೈತಿ ಕಳಿಸೋ ಪ್ರಯತ್ನ ಮಾಡಿಲ್ಲ. ಯಾಕೆ ಹೋಗ್ತೀವೋ ಮಗನ ತೆಗಿಸಿಂದ ಬಡದ ಕಿಸಿಂದ ಯಾವ ಥರ ರೀತಿ ಬಡದಾರ ಅಂದ್ರೆ ಸದ್ಯಕ್ಕೆ ಆಗಿದ್ದ ಘಟನೆ ಏನಪ್ಪ ಅಂದ್ರೆ ತಿಲಿಗೆ ರಾಡ್ ತಂದು ಹೊಡೆದಾರ, ತಿಲಿ ಕೂಡ ಹೊಡೆದಾರ. ಮತ್ತೇನೈತಿ ಈ ಥರ ಇಲ್ಲಿ ಬೆಲ್ಟ್ ಹೊಡೆದಾರ, ಇಲ್ಲಿ ಬೆಲ್ಟ್ ಹೊಡೆದಾರ. ಮತ್ತೆ ಏನೈತಿ ಇಲ್ಲಿ ಪೂರ್ತಿ ಎಲ್ಲ ಮುಗುಳಿಗೆ ಹೊಡೆದ ಕಿಸಿಂದ ಇಲ್ಲಿ ನೋಡ್ರಿ ರಾಡ್ ಯಾವ ಥರ ತೋರಿಸು ಈ ಥರ ಹೊಡೆದ್ರಿಂದ ಇದೇನದ ಕಾನೂನು ಇವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು BOS ಆಗಿರ್ಬೋದು ಮತ್ತು ತಹಸೀಲ್ದಾರ್ ಆಗಿರೋ ಲೋಕಲ್ DC ಅವರು ಆಗಿರ್ಬೇಕು. ಇವ್ರು ಏನೈತೆ ಆದೇಶ ಪತ್ರ ಪ್ರಕಾರ ಏನೈತಿ ಇವ್ರು ಲೈಸೆನ್ಸ್ ಕೂಡ ನಡೆಸ್ಕೋತಾರೋ ಏನು ತಮ್ಮ ಸ್ವ ಇಚ್ಛೆಯಿಂದ ಅಂತ ಯಾವ ಥರ ರೀತಿ ನಡೆಸ್ಕೋತಾರೋ ಈ ಪಬ್ಲಿಕ್ಗೆ ಗೊತ್ತಾಗಬೇಕು. ಸದ್ಯದ ಮಟ್ಟಿಗೆ ಏನೈತಿ ಹುಡುಗನಿಂದ ದಾಖಲಾತಿಯನ್ನು ಕೇಸ್ ಮಾಡ್ಕೊಂಡು ಅವ್ರ ಸ್ಕೂಲ್ ಅಂತ ಇದ್ದಿದ್ದನ್ನೆಲ್ಲ ಆಟೋಮೆಟಿಕ್ ರದ್ದುಗೊಳಿಸ್ಬೇಕಾದಾಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು DC ಅವ್ರು ಕೂಡ ಆಗಿರ್ಬೋದು, ಶಿಕ್ಷಣ ಅಧಿಕಾರಿ ತಹಸೀಲ್ದಾರ್ ಇಲ್ಲವಾದರೆ ಮತ್ತು ಈ ಹುಡುಗನ ಒಂದು ಕಿಶನ್ ಇದು ಆಗಿದ್ದ ಘಟನೆಯಿಂದ ಒಂದು ನಾವು ಖಂಡಿಸಿಗೆ ಪ್ರತಿಭಟನೆ ಕೂಡ ಹೋರಾಟ ಮಾಡ್ಬೇಕಂತ ನಾವು ಸದ್ಯದ ಮಟ್ಟಿಗೆ ಏನೈತಿ ಪ್ರಿಪೇರ್ ಕೂಡ ಆಗಿದೆ. ಯಾಕಂದ್ರೆ ಅವ್ರ ತಂದೆಯವರು ಕೂಡ ಬಂದಾರ ಸದ್ಯದ ಮಟ್ಟಿಗೆ ಇಲ್ಲಿ, ಅವ್ರ ತಾಯಿಯವರು ಕೂಡ ಬರಾಕತ್ತಾರ. ಸರ್ಕಾರದವಾಗ ನೀವು ಕೂಡ ಸ್ಟೇಟ್ಮೆಂಟ್ ಕೂಡ ಕೊಡಿಸ್ತೇವೆ. ಈ ಹುಡುಗಿಗೆ ನಾವು ಚೂರ ಯಾಕಂದ್ರೆ ಆರಂಭಿಕ ಕಾರಣದಿಂದ ಅವ್ನಿಗೆ ಏನೈತಿ ಭಾಳ ಸ್ವಲ್ಪ ಅರ್ಸಕ್ತಿ ಆಗುವಂಥ ಪರಿಸ್ಥಿತಿ ಒಳಗೆ ಕೂಡ ಅದಾನ. ಅವ್ನಿಲ್ಲ ಶಕ್ತಿ ಕೂಡ ಬರಾಕತ್ತಿಲ್ಲ. ಅದಕ್ಕೆ ಸರ್ಕಾರದವ್ರಿಗೆ ಈಗ ಹೋಯ್ದ ಕೇಸಿಂದ ಏನೈತಿ ಅಡ್ಮಿಟ್ ಕೂಡ ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೈತೆ ತಕ್ಷಣ ಎಚ್ಚೆತ್ತುಕೊಂಡು ಇದಕ್ಕೆ ಏನೈತೆ ಹುಡುಗ ಏನೈತಿ ಅವಂಗ ಇದಕ್ಕೆ ಅವಂಗ ಏನತ್ತಪ್ಪ ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಆ ಸ್ಕೂಲ್ ಬಗ್ಗೆ ಏನೋ ನೀವು ಅರ್ಥಕೊಂಡು ಇದು ಯಾರ್ದ ಮನೆಗೆ ಹೊಡೆದವ ಅವ್ರು ಏನಾಗ್ಬೇಕು? ಶಿವಾನಂದ ಪಾಟೀಲ್, ಶಿವಾನಂದ್ ಸರ್ ಏನು ಹೆಡ್ ಸ್ಕೂಲ್ ಹೆಡ್ ಅವರ ಇದು ಸ್ಕೂಲ್ ಒಳಗೆ ಮಿನಿಮಮ್ 200 ರಿಂದ 300 ಮಕ್ಕಳು ಇರ್ತಾವೆ. ಮತ್ತು ಇದು ಒಬ್ಬ ಮಗ ಹೊಡೆದನ್ನ ಹಿಂದೆ ಮುಂದೆ ಎಷ್ಟು ಹೊಡಿಬಾರ್ದಂತ ಶಕ್ತಿ ಇರ್ಬೋದು ಅವ್ರ ಟೈಪ್. ಅದಕ್ಕಾಗಿ ಏನೈತಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವರಿಗೆ ಯಾವ ಸ್ಕೂಲ್ ಅದು? ಅದು ಕಾಸಿಬಾಯಿ ಸ್ಕೂಲ್ ಅಂತ ಜೈನಾಪುರ ಗ್ರಾಮ ಕಾಸಿಬಾಯಿ ಸ್ಕೂಲ್ ಅಂತ ದಾಖಲು ಮಾಡೋಂಥ ಪ್ರಯತ್ನ ಮಾಡ್ತೀನಿ. ನಾವು ದಾಖಲೆ ಮಾಡ್ತೇವಲ್ರಿ. ಹುಡುಗನ ಏನೈತಿ ದವಾಖಾನೆಗೆ ಅಡ್ಮಿಟ್ ಮಾಡಿಸಿ ಸ್ಟೇಟ್ಮೆಂಟ್ ಕೊಡಿಸಿ ಪ್ರಕರಣ ದಾಖಲೆ ಮಾಡಿಸಿ ಕೂಡ ಸ್ಕೂಲ್ ಕೂಡ ಬಂದ್ ಮಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೇವೆ. ಅದಕ್ಕೆ ಮೇಲಾಧಿಕಾರಿಗಳು ಅದಕ್ಕೆ ಎಚ್ಚೆತ್ತುಕೊಳ್ಬೇಕು. ಈಗ ಯಾಕಂದ್ರೆ ಈ ಹುಡುಗ ಬರೀ ಹೊಡಿಯೋ ಜೀವ ಕೂಡ ಹೋಗ್ಬೋದ ಸಾಧ್ಯತೆ ಕೂಡ ಐತಿ. ಯಾಕಂದ್ರೆ ಈ ಥರ ರಾಡ್ ಗಿಡ ತೊಗೊಂಡು ಹೊಡೆದಾರ ಅಂದ್ರೆ ತಲೆ ಕೂಡ ಹೊಡೆದೈತಿ. ಇನ್ನೊಂದು ಚೂರು ಕೆಳಗೆ ಹೊಡೆದ ಮೆಲ್ಗೆ ಬಡ್ದ ಕಿಸಿದ ಸಣ್ಣ ವಯಸ್ಸಿನ ಮಗ ಸಾಯ್ಬೋದ ಅಂತ ಪ್ರಯತ್ನ ಕೂಡ ಹೊಡ್ಯಾಕ ಮಾಡ್ಯಾರ ಅವ್ರು. ಇಲ್ಲಿಗೆ 2 ದಿವಸ ಹೋಗ್ಲಿಕ್ಕೆ ಮಗನ ನಿನ್ಗೆ ಏನಾದ್ರು ನಾವು ಬಡಿತೇವೆ ಅಂತ ಹೇಳ್ತಾರತ್ತ. ಮಗ ಹೋಗಿ ಹೇಳ್ತಾರತ್ತ ತಂದೆ ತಾಯಿ ಏನು ಹೇಳಕ್ ಹೋಗ್ಬೇಡ, ನಾನು ಬಿದ್ದೀನಿ ಗಲಾಟೆ ಮಾಡ್ಕೊಂಡು ಕಿಶನ್ ಬಿದ್ದೀನಿ ಅಂತ ಹೇಳ್ತಾರತ್ತ. ಬಿದ್ದರೆ ಏನೈತಿ ಈ ಥರ ಹಿಂಗೆ ಇದು ಆಗ್ಬೋದು. ಇಲ್ಲಿ ನೋಡ್ರಿ ಈ ಥರ ಬೀಳುದು. ಈ ಹುಡುಗನ ಜೊತೆಗೆ ಈ ಏನು ಕುಟುಂಬದ ಜೊತೆಗೆ ಭೀಮ್ ಆರ್ಮಿ ಸಂಘಟನೆ ಕರ್ನಾಟಕ ಏಕತಾ ಮಿಷನ್ ವಿಜಯಪುರ ಜಿಲ್ಲಾ ಮಾರುತಿ ಕುದುರೆ ಅಂತ ನಾವು ಇದ್ರ ಜೊತೆಗೆ ಏನಾದರೂ ಬರಲಿ ಇವನ್ ಜೊತೆಗೆ ನಾವು ಪೂರ್ತಿ ಇವನ್ ನ್ಯಾಯ ಕೊಡಿಸೋವರೆಗೆ ನಾನು ಎಲ್ಲಿ ಇದ್ದೇ ಇರುತ್ತೆ ಅಂತ ಹೇಳಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಪಡೆದ ಬುದ್ಧಿ ಕಳಿಸಿ ಇಟ್ಕೋರಿ ಸರ್ ಅಂತಂದ್ರಿ ಅವ್ರ. ಹಾಂ ಸರ್. ಆಮೇಲೆ ಮೊನ್ನೆ ನಾವು ಎಕ್ಸಾಮ್ ಹೋಗಿದ್ದೇವೆ ಸರ್, ಹುಡುಗನೆಲ್ಲ ಕರ್ಕೊಂಡ್ರಿ. ಹಾಂ ಸರ್. ಬಸ್ಸಿಗೆ ಹತ್ತಿ ಓಡ್ ಹೊಂಟಾನ ಸರ್ ಅವ. ಹಾಂ ರೀ. ಓಡ್ ಹೋಗೋ ಮುಂದೆ ಸರ್ ಒಬ್ರು ಏನ್ ಮಾಡಿರಿ ತಂದು ಸರದ ರೂಮ್ನ ಹಾಕ್ಯಾರ ಸರ್. ಓಡ್ ಹೋಗ್ಬೇಡ ಕಡೆ ಕಲೆಕ್ಷನ್ ರೀ. ಹಾಂ ಸರ್. ಅವ ಬಾಕ್ಲಿಗೆಲ್ಲ ಒದ್ದು ಬಾಕ್ಲನ್ನು ಮುಳ್ದಾನ ಸರ್ ಖಾಲಿದ. ಅದು ನಮ್ಮೆಲ್ಲ ವಿಡಿಯೋ ಕ್ಯಾಮ್ರಾ ಅದಾವ ಸರ್ ಪೂರ್ತಿ ಸ್ಕೂಲ್ ತುಂಬಾ ರೀ. ಹಾಂ ಸರ್. ಬೇಕಂದ್ರ ವಿಡಿಯೋ ಫುಟೇಜ್ ಮೊಬೈಲ್ ಹಾಕಿ ಬಂದದ್ ಯಾರು ಬೇಕಾದವ್ರಿ. ಹಾಂ ಸರ್. ಅದ್ರ ಬಾಕ್ಲ ಹಾಕ್ತೈತಿ ಒದ್ದಾನ ಸರ್. ಅದಕ್ಕೆ ಒದ್ದು ನಾನು ಒಳಗೆ ಹಾಕ್ತೀರಿ ರಂಡಿ ಮಕ್ಳು ಸುಳಿ ಮಕ್ಳು ಎಲ್ಲ ಬೈದಾನ. ನಾ ಇದ್ರೆ ಏನು ಮಾಡ್ತಿದ್ದಿಲ್ಲ ಸರ್ ಅಂತಿದ್ದವ್ರಿ. ಹಾಂ ಸರ್. ನಾವು ಎಕ್ಸಾಮ್ ಹೋಗಿವ್ ಸರ್. ನಿನ್ನೆ ಮೈನಾರಿಟಿ ಮುರಾರ್ಜಿದ ಎಕ್ಸಾಮ್ ಇದ್ದು ಸರ್. 4 ಗಂಟೆಗೆ ಬಂದೇನ್ರಿ. ಹಾಂ. ಬರ್ನ ಅವ್ರು ಒದ್ದನ ಸುಳಿ ಮಗ ಇದು ಮಾಡಕ್ ಬಯ್ಯನ ನಮ್ಮ ಮೇಡಮ್ ಹೋಗಿ ಬಾಕ್ಲ ತೆಗ್ದಾರ ಸರ್. ಹಾಂ ಸರ್. ಬಾಕ್ಲ ತೆಗಿನ ಅವ್ರಿಗೆ ಮುಗಿಸ್ಕೊಂಡು ಓಡ್ ಹೋಗೋ ಮುಂದೆ ಇಲ್ಲಿ ಮಗ್ಳು ಕಿಟಕಿ ಬಲ್ಲಿ ಮಗ್ಳ ಸ್ವಲ್ಪ ತೆಗಿ ಬಡ್ಕೊಂಡ್ ಸರ್ ಅವ. ಹಾಂ. ಆಮೇಲೆ ಬಂದ್ ಟೇಷನ್ ಹಿಂದಗಡೆ ಏನ್ ಮಾಡಿದ್ರಿ ನಾ ಒಟ್ಟು ಮನಿಗೆ ಹೋಗಿ ನಾನು ಕಳಿಸಿರಲ್ಲ ನಿಂಗೆ ಯಾಕೆ ಮಾಡ್ತೀರ ನಾನು ಅವ್ರ ಅಣ್ಣಗೆ ಫೋನ್ ಹಚ್ಚಿ ಮಾತಾಡಿನಿ ಸರ್. ಹಿಂಗಿಂಗ್ ಮಾಡ್ಲತ್ತಾನ ಇಲ್ಲ ಸರ್. 2-3 ವರ್ಷ ಸಾಲಿ ಬಿಟ್ಟು ಮನೆ ಇರ್ತಾನ. ನಮ್ಗೇನ್ ಮಕ್ಳ ಮೇಲೆ ದ್ವೇಷ ಇರಂಗಿಲ್ಲ ಸರ್. 1-2 ಅಕ್ಷರ ಕಲೀಲ ಕಲೆಕ್ಷನ್ ಉದ್ದೇಶಿಸಿದ್ರಿ. ಅವ್ನು ಹೊಡ್ಲಿಕ್ಕೆ ನಮ್ದೇನು ವೈರ್ಯದಾನೆ ಸರ್ ಅವ. ಹೌದು ಸರ್. ಹ್ಞೂ ರೀ. ಅವ್ರ ಅವರ್ಗಳು ಮಾತಾಡಿನಿ ಸರ್. ಅವ್ರ ಅಣ್ಣರು ಮಾತಾಡಿರೋದು ನಿನ್ನೆ ರೀ. ಹೌದು ಸರ್. ಹಿಂಗ್ ಮಾಡ್ಯಾನ ನೋಡ್ರಿ ಅವ. ಮತ್ ನಾ ಹೇಳಿನಿ ಸರ್ ಅದನ್ನ ಎಲ್ಲಿ ಗಾಡಿ ಬಡದ್ ಹೊಡ್ಕೊಂಡ್ರಿ ಸರ್ ಕೇಳಿನ್ರಿ. ಅವ್ರ ಅಣ್ಣರಿಗೆ ಹೇಳಿನ್ರಿ. ಅವ್ರ ಅಣ್ಣ ಹಚ್ಚಿ ಮಾತಾಡಲ್ಲ ಸರ್ ನಿನ್ನೆ ರೀ. ಮತ್ತ ಅವ್ರ ಅವರ್ನ ಇಲ್ಲ ಸರ್ 1-2 ಹೊಡೆದ ಅವ ಹಂಗ ಮಾಡ್ತಾನ ಸರ್. ಎಲ್ಲ ಕಡೆ ಅಲ್ಲಿ ಸಾಲಿ ಕಲ್ಲೆಲ್ಲ ನಾವು 2 ವರ್ಷ ಮನೆಗೆ ಕೂತಾನ. ಒಂದ್ ಸ್ವಲ್ಪ ಅಂಜಿಕೆ ಇಟ್ಟ ಕಲಸ್ಕೋರಿ ಸರ್. ನಾನು ನಿನ್ನೆ ಹೇಳಿ ತಿಳಿಸಿದ್ರೆ ಒಂದು 10-15 ನಿಮಿಷ ತಿಳಿಸಿ ಹೇಳಿ ನಾವು ಆಯ್ತು ಸರ್ ನಾ ಇರ್ತೀನಿ ಗುರುವಾರ ದಿನ ನೀವು ಅಪ್ಪ ಕಳಿಸ್ತೀನಪ್ಪ ಬಂದ್ ಪೇಷಂಟ್ ಕರ್ಕೊಂಡು ಹೋಗ್ತಾರ ನೀವ್ ಹೋಗಂತ ಹೇಳಿನಿ ಸರ್ ಅವನಿಗೆ. ಅವ ಇದ್ರಿ ನಾ ಗುರುವಾರ ಹೋಗ್ತೀನಿ ಸರ್ ತಿದ್ದ. ಅವ್ರ ಕಾಕಾರ ಬಂದಿದ್ರು ನೋಡ್ರಿ ಇವತ್ತ. ಕಾಕಾರ ಬರ್ನ ಕರ್ಕೊಂಡ್ ಹೋಗ್ಯಾರ ಸರ್ ಅವನಿಗೆ. ಈಗೇನ್ ಹೇಳ್ತಾರ ಸರ್ ಅವ್ರು? ಸರ್ ಏನಿಲ್ಲ ಮೈ ತುಂಬ ಬಾರ್ ಮುಡ್ಯಾಂಗ ಸರ್. ಬಾರ್ ಮುಡ್ಯಾವ್ರಿ ಭಾಳ ಹಚ್ಚಿಗೆ ಐತ್ರಿ ಮೈ. ಎಲ್ಲಿ ಬೇಕು ಬೆಲ್ಟ್ ಮತ್ತು ರಾಡ ಮೇಡಮ್ ನೀವು ತೊಗೊಂಡ್ ಸರ್. ಇಲ್ಲ ಸರ್ ಸಾಧ್ಯನೇ ಇಲ್ರಿ.
ನಾನೇ ಒಂದ್ 2 ಡೇಟ್ ಹೊಡಿದೀನಿ ಸರ್ ಅವನಿಗೆ. ಅವ್ನು ಓಡೋಟ್ಟು ನಾ ಹೋಗ್ತೀನಿ ನನಗೆ ಕಳ್ಸಲಾಗಿರೋ ಅಂತ ನನಗೆ ಇದ್ರ ಮಾತಾಡಕತ್ರೆ ಯಾರು ಹೊಡಿದಿಲ್ಲ ಸರ್. ನಮ್ಮ ಮೇಡಮ್ ಹೊಡಿದಿಲ್ಲ, ಯಾರು ಹೊಡಿದಿಲ್ರಿ. ಬೇಕಾದಂಗ ಅವ್ರು ಬಂದ್ ನೀವು ಯಾರು ಬೇಕಾದ್ರೆ ನೀವು ಮೀಡಿಯಾದವ್ರು ಇದ್ರೆ ನಿಮ್ಗಂತೂ ಐಡಿಯಾ ಇರ್ತೈತ್ರಿ. ಬೇಕಾದಂಗ ನೀವು CCTV ಫೋಟೋಸ್ ಚೆಕ್ ಮಾಡಿ ಸರ್. ನಾ ಒಟ್ಟು ಕಡೆ ಕ್ಯಾಮ್ರಾ ಕೊಡ್ತೀನಿ ಸರ್. ನೀವು ಎದ್ರಲ್ಲಿ ನೋಡಿದ್ರಿ ಸರ್? ನಾ ಒಂದು ಇದ್ರ ಸಣ್ಣದು ಇದು ಇರ್ತದಲ್ಲ ಸರ್, ಫರ್ಶಿ ವರ್ಷದ ಇದು ಇರ್ತದಲ್ರಿ, ಏನ ಸರ್ ಅರ್ಬಿಲೆ ಫರ್ಶಿ ಹೊರ್ಸ್ತಾರಲ್ಲ ಸರ್, ಅದ್ರ ಹಿಂದೊಂದು ಸಣ್ಣದು ಇದು ಬಡಿಗೆ ಇರ್ತದಲ್ಲ ಸರ್, ಸಣ್ಣದ್ರಿ. ಹೌದು ಸರ್. ಅದೆಲ್ಲ ಒಂದ್ 2 ಕೈ ಹೊಡೆದಿನಿ ಸರ್ ಅಟ್ಟಾರಿ. ಮತ್ತೆ ತಲೆಗೆ ಅವನ ಪೆಟ್ಟ ನೀವು ಹೊಡೆದಿ ಸರ್? ತಲೆಗೈತೆ ಇಲ್ಲ ಸರ್, ದೇವರಾಣಿಗೆ ನಾವ್ ಯಾಕೆ ಸುಳ್ಳು ಹೇಳ್ಕೊಂಡ್ರಿ. ನಾನ ಬಾಕ್ಲಾ ಓದ್ ಕಿಶನ್ ಓಡ್ ಹೊಂಟಿದ್ ಸರ್. ಓಡ್ ನಮ್ ಮೇಡಮ್ ನುಗ್ಸ್ ಕಿಶನ್ ಹೊಂಟಿದತ್ರಿ. ಬ್ಯಾಡ್ ಕಿಶನ್ ಗಾಡಿ ಬಡ್ಕೊಂಡ ಸರ್. ತೆಲಿಗೆ ನಾ ಒಯ್ದವ್ರು ಏನ್ರಿ ಮೇಡಮ್ ಏನಾರ ಒಯ್ತೀವಿ ತಲೆಗೆ ಹಾಕಿದೀಪಪ್ಪ, ಏನ್ ಬೇಕಾದ ಪನಿಷ್ಮೆಂಟ್ ಕೊಡಿ ನಾವು ರೆಡಿ ಆಗಿರೋ ಅದಕ್ಕೆ. ಇಲ್ಲ ನಾವ್ಯಾರು ಸರ್ ಪನಿಷ್ಮೆಂಟ್ ಕೊಡಾಕ? ಮತ್ತೇನು ಕೂಡ ಹಾಕಿರ ಸರ್ ರೂಮ್ನಾಗ? ಕೂಡ ಹಾಕಿ ಕಟ್ಟಿ ಬಡಿದಿರತ್ತ? ಇಲ್ಲ ಸರ್, ರೂಮ್ನಾಗ ಅಂದ್ರೆ ಓಡ್ ಹೊಂಟಾನಾಗ ರೂಮ್ನಾಗ ಹಾಕಿರಿ ಸರ್. ಓಡ್ ಹೊಂಟಾನ್ರಿ ಅವ ಸರ್. ಅವ್ರು ಒಬ್ರು ಸರ್ ಇದ್ರಿ ನಮ್ ಸ್ಕೂಲ್ದಾಗ, ಅವ್ರು ಸರ್ ರೂಮ್ನಾಗ ತಂದು ಹಾಕ್ಯಾರ ಸರ್. ಅವ್ರೇನ್ ಸರ್ ಒಂದ್ ಏಟ್ ಹೊಡೆದಿಲ್ಲ ಸರ್ ಅವನಿಗೆ. ಇಲ್ಲ ಕೈ ಬೆನ್ನ ಮತ್ತು ಡುಬ್ಬ ಎಲ್ಲ ಸರ್ ಬಾರ್ ಮುಡಿವಲ್ರಿ, ಗ್ಯಾರಿ ಅದಾವ ಸರ್? ಇನ್ನ ಬೆನ್ನಾಗ ಅದೇನು ಹೊಡೆದಿಲ್ಲ ಸರ್. ನಾ ಒಂದ್ 2 ಕೈ ಹೊಡೆದಿ ನೋಡಿ ಸರ್ ಅಟ್ಟಾರಿ. ಇಲ್ಲ ಸರಿ ತೋಳ ಸರ್, ಕಾಲ ಹಚ್ಚ ಸರ್, ಬರಿ ಮುಡಿಯ ಸರ್. 2 ಹೊಡಿದ್ರ ಭಾಳ ಆಗೈತೆ ಸರ್ ಪೆಟ್ಟ ಅವಂಗ. ಇಲ್ಲ ಸರ್ ಹಂಗೇನು ಹೊಡೆದಿಲ್ಲ ನಾ ಅವನಿಗೆ. 2 ಹೊಡೆದಿ ನೋಡಿ ಸರ್ ಅಟ್ಟಾರಿ. ನಾ ಕೈ ಹೊಡೆದಿ ನೋಡಿ ಸರ್ ಅಟ್ಟಾರಿ. ಇಲ್ಲ ಸರಿ ತೋಳ ಸರ್, ಕಾಲ ಹಚ್ಚ ಸರ್, ಬರಿ ಮುಡಿಯ ಸರ್. 2 ಹೊಡಿದ್ರ ಭಾಳ ಆಗೈತೆ ಸರ್ ಪೆಟ್ಟ ಅವಂಗ. ಇಲ್ಲ ಸರ್ ಹಂಗೇನು ಹೊಡೆದಿಲ್ಲ ನಾ ಅವನಿಗೆ. 2 ಹೊಡೆದಿ ನೋಡಿ ಸರ್ ಅಟ್ಟಾರಿ. ನಾ ಇಲ್ಲ ನೀವು ಎಲ್ಲಿದ್ರಿ ಸರ್? ಈಗ ನಾ ಸ್ಕೂಲಿಗೆ ಬಂದಿನ ಬರ ಆ ಹುಡುಗನ ಹಿಡಿಯೋನು ಇದ್ದು ಸರ್. ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಿಮ್ಮ ಮೇಲೆ ಆರೋಪ ಮಾಡಿದ್ರು ಸರ್. ಅವರು ಅವ್ರ ಲೈನ್ ಮೇಲೆ ತೋರಿಸ್ತಾರ ಅವ್ರು ಅವರಿಗೆ. ಅವ್ರ ನೋಡಿ ಸರ್, ನಾವು ಮೆಡ್ಯಾದವ್ರು ಸರ್. ಅವರು ಅವ್ರ ಅಪ್ಪಾರು ಮತ್ತು ಅವರು ಹುಡುಗರು ಇದು ಮಾಡಿದ್ರು ಸರ್. ಈಗ ಆರೋಪ ಮಾಡಿದ್ರು ಶಿವಾನಂದ್ ಸರ್ ಮತ್ತು ಅವ್ರ ಹೆಣ್ಮಕ್ಳು ಕೂಡಿ ಬರ್ತಾರೆ. ಸಾಧ್ಯನಿಲ್ಲ ನನಗೆ. ಅವ್ರ ಅವರಿಗೆ ನಾ ಇಲ್ಲಿ ಬಿಜಾರ್ಗೆ ಬರತ್ತೀನಿ ಸರ್. ಬಿಜಾರ್ಗೆ ಹೋಯ್ತು ಸರ್? ಹಾಂ ಸರ್, ಅದೊಂದು ರಿಪೋರ್ಟ್ ಇತ್ತು ಸರ್. ಒಂದು ಇದಕ್ಕೆ ಬಿವಾಭಿಷನ್ ತೊಗೊಳೋದು 10th ಹುಡುಗರ್ದ್ರಿ. ಹಾಂ ಸರ್, ಬಿಜಾರ್ಗೆ ಬರತ್ತೀನಿ ಸರ್. ನಾ ಇಡ್ತಾನೆ ಅಲ್ಲೇ ಸ್ಕೂಲ್ದಾಗ ಇದ್ದು ಸರ್. ಈಗ ಒಂದು 60 ತಾಸು ಐತೆ ಸರ್ ಬಂದ್ರಿ. ಹೌದು ಸರ್. ಹಾಂ ಸರ್. ಅವರು MLC ಮಾಡ್ಯಾರು ಮತ್ತು ಅಲ್ಲಿ ಎಲ್ಲಿ ಇದಾಗೈತೆ ನೋಡಿ ಸರ್. ಅದೇನೇ ಸಿವಿಲ್ ಕೋನ್ ಕರ್ಕೊಂಡು ಹೋಗಿರ್ ಸರ್ ಹುಡುಗ. ಕೈಗೆ ಮತ್ತು ಅಲ್ಲಿ ಇಲ್ಲೇ ಸ್ವಲ್ಪ ಇಂಜುರಿ ಆಗೈತೆ ಸರ್. ಹುಡುಗ ಭಾಳ ಮೈ ಹಚ್ಚೋದಾಗಿತ್ತು ಸರ್. ಎಲ್ಲಿ ಬರಿ ಮುಡಿಯವ್ರು ಸರ್. ಬರಿ ಮುಡಿಯೋ ಸರ್. ಹುಡುಗ ಕೈ ಕಾಲು ಕಟ್ಟಿ ಹಾಕ್ಯಾರು, ಕೂಡ ಹಾಕ್ಯಾರು. ಊರ್ ಹೋಗಿ ನನ್ನ ಸಂಬಂಧ ಹೊಡೆದಾರ ಒಂದು ಶಿವಾನಂದ್ ಸರ್ ಮತ್ತು ಅವ್ರ ಹೆಣ್ಮಕ್ಳು ಅದು ಗಾಡಿಗೆ ಹಾಕ್ಯಾರ. ಅವ್ರ ಮನೆಯವ್ರ ನನಗೆ ಅವ್ರ ಅವ್ವಾರೇ ಇಟ್ಕೋರಿ ಸರ್. ಅವ್ನಿಗೆ 1 2 ಹೊಡೆದಾರ ಅಂತ ಹೇಳಿ ಅವ್ನಿಗೆ 1 2 ಹೊಡೆದು ಇಟ್ಕೊಂಡಿನಿ ಸರ್. ನಾವೇನ ಹಂಗ ಅಡ್ವಾನ್ಸ್ ಆಗಿ ಏನ್ ಆಗೋ ಮಾಡ್ಲಿಕ್ಕೆ ಹೋಗಲ್ಲ. ನಮ್ಗೇನ್ ರಗಡ್ ಹುಡುಗರ ಸರ್. ಅವ್ನಿಗೆ ನನ್ಗೆ ಆಗ್ಬೇಕಾಗಿಲ್ರಿ. ಹೌದು. ಈಗೇನು ವೆಕೇಶನ್ ನಮ್ಗೇನು ಸ್ಕೂಲ್ ಅಡ್ಮಿಷನ್ ಅಲ್ಲ ಸರ್. ಅದ ಟಾಟಾ ದಿಸ್ಕೊಂಡು ನಾವೇ ಕಿಟ್ಕೊಳಕ್ ಹೋಗೋಣ ಸರ್. ಅವ್ರ ಪರಿಸ್ಥಿತಿ ಅವ್ರ ಅಪ್ಪಂದು ಆಪರೇಷನ್ ಆಗೈತೆ ಸರ್. ಹೌದು. ನಮ್ಗೆ ಹೆಂಗಿಲ್ಲ ಸರ್, ನಾವು ಮಮದಾಪುರದಾಗ ಇದ್ದು ಇಲ್ಲೆಲ್ಲ ನಮ್ಗೆ ಚೇಡಿ ಚಪಾಟಿ ಮಾಡ್ಸ್ಲತ್ತ ಸರ್. ಇಲ್ಲಿಂದ ಊರ್ ಬಿಟ್ಟು ಅಲ್ಲಿ ಹೋಗ್ಯವ್ರಿ ಸರ್. ನೀವು ಮಾಡಿ ಹಿಂಗೆ ಕಲೆಲ್ಲ ಆಗ್ಯಾನ್ರಿ ಸರ್. ಅವರೇ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ನಾವು ಇಲ್ಲಿ ಪಾಪ ಮತ್ತೆ ಹಿಂಗೆಲ್ಲ ಸಮಸ್ಯೆ ಐತೇಳಿ ಅವ್ರ ಅವರು ಬಂದಿರಿ ಸರ್ ಅವತ್ರಿ. ಅವ್ರ ಅವರು ಬರೋಣ ಆಯ್ತು ಹೇಳ್ರಕ್ಕಾರ ನೀವೇನು ಇಲ್ಲಾರು ಮಜ್ಲಿಕ್ಕಿನವ್ರು ಅದೇರಿ. ಮತ್ತು ಅವರು ದೇವಿ ಪ್ರಸಾದ್ ಹೇಳಿ ಅವ್ರು ಸರ್ ನಮ್ಮ ಮನೆ ಗ್ಯಾರಿಂಗ್ ಬಂದಿರ್ತಾರ ಅಲ್ಲಿ. ನೀವೇನು ಇಲ್ಲ ಸರ್. ಮತ್ತೆ ನಮ್ಮ ಮೊದಲ ಮಮದಾಪುರಕ್ಕೊಂದು ಸ್ಕೂಲ್ ಐತೆ ಸರ್. ಆ ಸ್ಕೂಲ್ನಾಗ ಕಲ್ತು ಹೋಗೋದ ಅಂತಂದ್ರೆ ಅವ್ರ ಆಯ್ತು ಹೇಳಿ ಸರ್. ಹಂಗಿದ್ರೆ ಇದು ಮಾಡೋಣ ಹೇಳ್ತೇಳಿ ಅವ್ರು 2 ವರ್ಷ ತನಕ ಸಾಲಿನ ಕಲ್ತು ನನ್ನ ಸುಂದರವಾದ ಪುಟ್ಟಿ. ಬಾಬಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.